ಶಾಲೋಮ್, ಪ್ರೇಸ್ ದ ಲಾರ್ಡ್. ನಿಮ್ಮ ಜೀವಿತದಲ್ಲಿ ಸುಳ್ಳಾದ ಆಪಾದನೆಗಳು ನಿಮ್ಮ ಮೇಲೆ ಬರುತ್ತಿದೆಯಾ? ದೇವರ ವಾಕ್ಯದಲ್ಲಿ ಒಬ್ಬ ವ್ಯಕ್ತಿಯ ಕೂಡ ನೋಡ್ಕೋಬಹುದು, ಅವನ ಮೇಲೆ ಕೂಡ ಏನಂತೆ ಸುಳ್ಳಾದ ಆಪಾದನೆಗಳು ಬರ್ತಂದ್ರೆ ಆ ವ್ಯಕ್ತಿ ಯಾರಂದ್ರೆ ಯೋಸೇಫನಾಗಿರ್ತಾರಂತೆ. ಸೊ ದೇವ್ರ ವಾಕ್ಯ ಹಿಂಗೆ ಹೇಳುತ್ತೆ, ಈ ಕಾಂಡ 39ನೇ ಅಧ್ಯಾಯ 19ನೇ ವಚನವನ್ನು ನೋಡ್ಕೊಳ್ಳೋಣ. ನಿನ್ನ ಸೇವಕನು ಈ ಮೇರೆಗೆ ನನಗೆ ಮಾಡಿದ್ದೇನೆ ಎಂಬುದಾಗಿ ಆಕೆಯು ಹೇಳಿದ ಮಾತುಗಳನ್ನು ಯೋಸೇಫನ ದಣಿಯು ಕೇಳಿ ಬಹಳ ಸಿಟ್ಟುಕೊಂಡು ಅವನನ್ನು ಇಡಿಸಿ ಅರಸನು ಸೆರೆಯವರನ್ನು ಕಟ್ಟಿ ಹಾಕಿಸುತ್ತಿದ್ದ ಸೆರೆಮನೆಯಲ್ಲಿ ಹಾಕಿಸಿದನು. ಅಲ್ಲಿ ಯೋಸೇಫನು ಸೆರೆಯಲ್ಲಿ ಇರಬೇಕಾಗಿತ್ತು. ಸೊ ಇದೇ ತರ ಒಂದೊಂದು ಸಿಚುವೇಶನ್ ನಮ್ಮ ಜೀವಿತದಲ್ಲಿ ಬರ್ತದಲ್ಲ, ನಾವು ಮಾಡದೇ ಇರೋ ತಪ್ಪುಗಳಿಗೆ ನಾವೇನೋ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ಅಂತ ಸ್ಥಳಗಳು ಎಲ್ಲೇ ಇರ್ಬೋದು, ಅಲ್ಲೆಲ್ಲ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಮೇಲೆ ಸುಳ್ಳಾದ ಆಪಾದನೆಗಳನ್ನ ಹಾಕಿ ನಮ್ಮ ಕ್ಯಾರೆಕ್ಟರ್ ಮೇಲೆ ತಪ್ಪಾದ ರೀತಿಯಲ್ಲಿ ತಪ್ಪನ್ನು ಹೊರಿಸ್ತಾ ಇರ್ಬೋದು. ಬಟ್ ಆದ್ರೆ ಇಲ್ಲಿ ನೋಡ್ಕೋಬಹುದು, ಹೇಗೆ ಯೋಸೇಫರ ಜೀವಿತದಲ್ಲಿ ಸುಳ್ಳು ಆಪಾದನೆ ಬಂದಾಗ್ಲೂ ದೇವರು ಅವನ್ನ ಕೈ ಬಿಟ್ಟಿಲ್ಲಂತೆ. ಅದೇ ರೀತಿಯಲ್ಲಿ ಅಷ್ಟೇ ಜನಗಳು ನಿಮ್ಮ ಮೇಲೆ ಸುಳ್ಳು ಆಪಾದನೆಗಳು ಹೊರಿಸಿದಾಗ್ಲೂ ಒಂದ್ ಅರ್ಥ ಮಾಡ್ಕೊಳ್ಳಿ, ದೇವರು ಹೇಗೆ ಯೋಸೇಫರ ಜೀವಿತದಲ್ಲಿ ಕಾರ್ಯ ಮಾಡಿ ಅವನ ಸೆರೆಮನೆಯಿಂದ ಎಲ್ಲಿ ಕರ್ಕೊಂಡು ಹೋದ ಗೊತ್ತಾ? ಒಂದು ಪ್ರೈಮ್ ಮಿನಿಸ್ಟರ್ ಆಗೋ ಒಂದು ಸ್ಥಾನವನ್ನು ಕೊಟ್ಟಿದಂತೆ. ನೀವು ಭಯ ಪಡ್ಕೊಂಡು ಚಿಂತೆ ಪಡ್ಕೊಂಡು ನನ್ನ ಮೇಲೆ ಸುಳ್ಳಾದ ಆಪಾದನೆಗಳು ಬರ್ತದಲ್ಲ, ಏನ್ ಮಾಡ್ಲಿ ಅಂತ. ಬಟ್ ತಕ್ಕ ಸಮಯದಲ್ಲಿ ದೇವರು ಉತ್ತರ ಕೊಡುವ ಆತನಾಗಿದ್ದಾನಂತೆ. ಹೇಗೆ ಯೋಸೇಫನ ಜೀವಿತ ಮಾರ್ಪಡುತ್ತಲ್ಲ, ಅದೇ ರೀತಿಯಿಂದ ನಿಮ್ಮ ಜೀವಿತದಲ್ಲೂ ನೀವು ಹೋಗಿ ನೀವೇ ಎಕ್ಸ್ಪ್ರೆಷನ್ ಕೊಡೋದು ಬೇಡ. ದೇವರೇ ಆ ಒಂದು ಸಂದರ್ಭದಲ್ಲಿ ನಿಮ್ಮನ್ನು ಹೇಗೆ ಮೇಲಕ್ಕೆ ಎತ್ತಬೇಕಂತ ಗೊತ್ತಿದೆ. ದೇವರು ಯೋಸೇಫನ ಮೇಲಕ್ಕೆ ಎತ್ತ ಹಾಗೆ ನಿಮ್ಮ ಜೀವಿತದಲ್ಲಿ ದೇವರು ಮೇಲಕ್ಕೆ ಎತ್ತುವ ತಾನಾಗಿದ್ದಾರೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೆನ್.